ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಇವತ್ತು ನಾನು ನಿಮಗೆ ಬೇರೆ ಬೇರೆ ಪ್ಯಾಟರ್ನಲ್ಲಿ ಹೇಗೆ ಚೈನ್ ಸ್ಟಿಚ್ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಜರಿ ಥ್ರೆಡ್ ಯೂಸ್ ಮಾಡೋಣ. ನೋಡಿ, ಈ ಥರ ದೊಡ್ಡ ವೇವಿಯಾಗಿ ಮತ್ತು ಈ ಥರ ಪಿರಮಿಡ್ ಥರ ನಿಮಗೆ ಎಡ್ಜಲ್ಲಿ ಹೇಗೆ ಶಾರ್ಪ್ನೆಸ್ ಆಗಿ ಬರಬೇಕು ಅಂತ ಗೊತ್ತಾಗಬೇಕಲ್ವ, ಶಾರ್ಪ್ನೆಸ್ ಕೊಡಬೇಕಲ್ಲ ನಿಮಗೆ ಡಿಸೈನೆಲ್ಲ. ನೋಡಿ, ಇದು ವೇವಿ ವಿತ್ ಶಾರ್ಪ್ನೆಸ್ ಥರ, ಈ ಥರನೂ ಒಂದು ಪ್ಯಾಟರ್ನು. ಇದಾದ ನಂತರ ನಿಮಗೆ ಸ್ಕ್ವಯರ್ ಶೇಪಲ್ಲಿ ಕೂಡ ನೀವು ಪ್ಯಾಟರ್ನ ಹಾಕಬೇಕು. ಅದು ನೀಟಾಗಿ ಬಾಕ್ಸ್ ಹೇಗೆ ಎಡ್ಜ್ ಕೊಡೋದು, ನೀಟಾಗಿ ಬಾಕ್ಸ್ ಬರಬೇಕಲ್ಲ, ಯಾವ ಥರ ಹಾಕೋದು ಅಂತ ಹೇಳಿ ಪ್ರಾಕ್ಟೀಸ್ ಮಾಡೋಣ. ಹಾಗೆ ನೀವು ಪ್ರಾಕ್ಟೀಸ್ ಮಾಡುವಾಗ ಒಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡಬೇಕು. ಇವತ್ತು ಜರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ನಿಮಗೆ ಸಿಲ್ಕ್ ಥ್ರೆಡ್ಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಾನು ನೋಡಿ ಜರಿ ಥ್ರೆಡ್ ತೊಗೊಂಡಿದ್ದೀನಿ, ತುಲಿಪ್ 14 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ನೀವು ಇವತ್ತಿಂದ ಚೈನ್ ಸ್ಟಿಚ್ಚನ್ನು ತುಂಬ ಸ್ಮಾಲಾಗಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಇನ್ಮೇಲೆ ನೀವು ಸ್ಮಾಲಾಗಿಯೇ ಹಾಕ್ತಾ ಬನ್ನಿ, ಆವಾಗಲೇ ಡಿಸೈನು ಚೆನ್ನಾಗಿ ಬರೋದು. ಇದುವರೆಗೂ ಕಲೀಲಿಕ್ಕಷ್ಟೇ. ನಿಮಗೆ ಇಷ್ಟು ಕ್ಲಾಸ್ ನೋಡಿ ನೀವು ಚೆನ್ನಾಗಿ ಚೈನ್ ಸ್ಟಿಚ್ ಹಾಕೋದು ಕಲ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಈಗ ಚೈನ್ ಸ್ಟಿಚ್ಚನ್ನು ಸ್ಮಾಲಾಗಿ ಹಾಕ್ಕೊಳ್ತಾ ಬನ್ನಿ. ನೋಡಿ, ಇದೇ ಥರ ಸ್ಮಾಲಾಗಿ ಹಾಕ್ಕೊಳ್ತಾ ಬರಬೇಕು, ಆವಾಗ ಡಿಸೈನ್ ಚೆನ್ನಾಗಿ ಬರುತ್ತೆ. ಚಿಕ್ಕದಾಗಿ ಚೈನ್ ಸ್ಟಿಚ್ ಹಾಕ್ತಾ ಬನ್ನಿ. ಕಷ್ಟ ಅನಿಸುತ್ತೆ ನಿಮಗೆ ಕೆಳಗಡೆ ಥ್ರೆಡ್ ಮೇಲೆ ಎಳ್ಕೊಳ್ಳುವಾಗ, ಈ ಥರ ನೀಡಲ್ಲಿಗೆ ಸಿಗದೆ ಕೈ ತಪ್ಪೆಲ್ಲ ಹೋಗುತ್ತೆ. ಆದರೂ ನೀವು ಪ್ರಾಕ್ಟೀಸ್ ಮಾಡಿ, ನಿಧಾನ ಆದರೂ ಪರವಾಗಿಲ್ಲ, ಪ್ರಾಕ್ಟೀಸ್ ಅಂತೂ ಮಾಡಿ. ಚಿಕ್ಕದಾಗಿಯೇ ಚೈನ್ ಸ್ಟಿಚ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ, ಆಯಿತಾ. ನೋಡಿ, ಈ ಥರ ವೇವಿಯಾಗಿ ಚೈನ್ ಸ್ಟಿಚ್ ಹಾಕ್ತಾ ಬನ್ನಿ. ನೋಡಿ, ಈ ಥರ ಚೈನ್ ಸ್ಟಿಚ್ ಹಾಕ್ತಾ ಬನ್ನಿ. ನೋಡಿ, ಸ್ಟಿಚ್ ಹಾಕಿ ಮುಗಿಸ್ದೆ. ಪೂರ್ತಿ ಹಾಕೋವರೆಗೂ ತೋರಿಸಿಲ್ಲ, ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ. ಸ್ಟಾರ್ಟಿಂಗ್ ಹೇಗೆ ಚೈನ್ ಸ್ಟಿಚ್ಚನ್ನು ಚಿಕ್ಕದಾಗಿ ಹಾಕ್ತಾ ಬಂದೆ ಹಾಗೆ ಹಾಕ್ಕೊಳ್ತಾ ಬಂದರೆ ಸಾಕು ನೀವು. ಈಗ ನೋಡಿ, ಈ ಥರ ಪಿರಮಿಡ್ ಥರ ಯಾವ್ದು ಹಾಕೋದು ಅಂತ ನೋಡಿ. ಇದು ಕೂಡ ಸ್ಮಾಲಾಗಿ ಹಾಕ್ಕೊಳ್ತಾ ಬನ್ನಿ. ನೋಡಿ, ಈ ಥರ ಸ್ಮಾಲಾಗಿ ಚೈನ್ ಸ್ಟಿಚ್ ಹಾಕ್ತಾ ಬರಬೇಕು. ನಿಮಗೆ ನಿಧಾನ ತೋರಿಸಿದ್ದೀನಿ ಗೊತ್ತಾಗಲಿ ಅಂತ. ಹಾಗೆ ಎಡ್ಜಿಗೆ ಬರುವಾಗ ಚಿಕ್ಕದಾಗಿ ಚೈನ್ ಹಾಕ್ಕೊಬೇಕು. ಆ ಎಡ್ಜಲ್ಲಿ ಚಿಕ್ಕದಾಗಿ ಚೈನ್ ಹಾಕ್ಕೊಂಡು ಈ ಕಡೆ ತಿರುಗಿಸ್ಕೊಂಡು ಚೈನ್ ಹಾಕ್ತಾ ಬಂದರೆ ಅಲ್ಲಿ ತನ್ನಷ್ಟಕ್ಕೆ ಶಾರ್ಪ್ನೆಸ್ ಬಂದಿರುತ್ತೆ. ಒಂದು ವೇಳೆ ನೀವು ಈ ಕಡೆ ಸೈಡ್ ಸ್ವಲ್ಪ ದೊಡ್ಡ ಚೈನ್ ಹಾಕಿದರೂ ಕೂಡ ಶಾರ್ಪ್ನೆಸ್ಸಿಗೆ ಬರುವಾಗ, ಎಡ್ಜಿಗೆ ಬರುವಾಗ ಚಿಕ್ಕದಾಗಿ ಹಾಕ್ಕೊಂಬಿಡಿ. ಚಿಕ್ಕದಾಗಿ ಹಾಕ್ಕೊಂಡ್ರು ಮಾತ್ರ ನಿಮಗೆ ಅಲ್ಲಿ ಶಾರ್ಪ್ನೆಸ್ ಬರುತ್ತೆ. ನೋಡಿ, ಈ ಥರ ಚಿಕ್ಕದಾಗಿ ಹಾಕ್ಕೊಂಡು ಚೈನ್ ಸ್ಟಿಚ್ ಹಾಕ್ತಾ ಬರಬೇಕು. ನೋಡಿ, ಈ ಥರ ಚೈನ್ ಸ್ಟಿಚ್ ಸ್ಮಾಲಾಗಿ ಹಾಕ್ತಾ ಬನ್ನಿ. ಕಾಣಿಸ್ತಾ ಇಲ್ಲ ಸರಿಯಾಗಿ ಅಂದರೆ ಝೂಮ್ ಮಾಡ್ಕೊಂಡು ನೋಡಿ, ಗೊತ್ತಾಗುತ್ತೆ. ಚೈನ್ ಸ್ಟಿಚ್ ಹಾಕೋದಂತ ಹೇಗೆ ಅಂತ ಗೊತ್ತಲ್ವ, ಅದನ್ನೇ ಸ್ಮಾಲಾಗಿ ಚಿಕ್ಕದಾಗಿ ಹಾಕ್ಕೊಳ್ತಾ ಬಂದರೆ ಆಯಿತು. ಎಡ್ಜಿಗೆ ಬರುವಾಗ ತುಂಬ ಚಿಕ್ಕದಾಗಿ ಹಾಕ್ಕೊಳ್ಳಿ, ಆಗ ನಿಮಗೆ ಕರೆಕ್ಟ್ ಎಡ್ಜು ಶಾರ್ಪ್ನೆಸ್ ಆಗಿ ಬರುತ್ತೆ. ನೋಡಿ, ಆ ಥರ ಕಾಣಿಸ್ತಾ ಇದೆ ಅಲ್ವಾ ಹೇಗೆ ಹಾಕ್ತಿದ್ದೀನಿ ಅಂತ ಹೇಳಿ. ಅದು ಹೈಟಿಗೆ ಬರುವಾಗ ಸ್ಮಾಲಾಗಿ ಹಾಕಿ ಈ ಕಡೆ ಟರ್ನ್ ಮಾಡ್ಕೊಬೇಕು ಚೈನ್ ಸ್ಟಿಚ್ಚನ್ನು. ಈ ಕಡೆ ಟರ್ನ್ ಮಾಡ್ಕೊಳ್ಳುವಾಗ ಒಂದೇ ಸತಿ ದೊಡ್ಡದಾಗಿ ಎಳ್ಕೊಂಬೇಡಿ, ಅಲ್ಲಿ ಕೂಡ ಚಿಕ್ಕದಾಗಿಯೇ ಹಾಕ್ಕೊಳ್ಳಿ, ಆವಾಗಲೇ ಅದು ಶಾರ್ಪ್ನೆಸ್ ಅಲ್ಲೇ ಇರುತ್ತೆ. ನೋಡಿ, ಹಾಕಿ ಮುಗಿಸ್ದೆ. ಈಗ ವೇವಿ ಮತ್ತು ಶಾರ್ಪ್ನೆಸ್ ಎರಡೂ ಒಂದೇ ಕಡೆ ಬರೋ ಹಾಗೆ ಹೇಗೆ ಅಂತ ನೋಡಿ. ಈ ಥರ ಪ್ಯಾಟರ್ನೆಲ್ಲ ಮನೆಯಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಆವಾಗಲೇ ಕೈ ಚೆನ್ನಾಗಿ ಕೂತ್ಕೊಳ್ಳುತ್ತೆ 4 ದಿಕ್ಕಿಂದ. ಮತ್ತು ಯಾವ್ಯಾವ ಕಡೆ ಟರ್ನ್ ಮಾಡಿ ಹೇಗೆ ಮಾಡಬೇಕು ಅಂತ ಹೇಳಿ ಗೊತ್ತಾಗಬೇಕಲ್ವ, ಕೈಯೆಲ್ಲ ಚೆನ್ನಾಗಿ ಕೂತ್ಕೊಳ್ಬೇಕಲ್ವ. ಯಾವ ಕಡೆ ತಿರುಗಿಸಿದ್ರೂ ನಿಮಗೆ ಡಿಸೈನ್ ಹಾಕೋಕ್ಕೆ ಬರಬೇಕಾಗೆ. ಮತ್ತು ಈ ಥರ ರೌಂಡಲ್ಲಿ ಇರುವಾಗ ನೀವು ಹೇಗೆ ಬೇಕಾದರೂ ತಿರ್ಸ್ಕೋಬೋದು. ಆದರೆ ದೊಡ್ಡ ಕಾಟ್ಗಳಲ್ಲೆಲ್ಲ ಹಾಕ್ತಾರೆ ಆರಿ ಕಾಟಲ್ಲಿ, ಆಗ ನಿಮಗೆ ಹೇಗೆ ಬೇಕಾಗೆ ತಿರ್ಗಿಸ್ಕೊಳ್ಳೋಕ್ಕಾಗಲ್ಲ. ನೀವು ಕೂತಲ್ಲೇ ಕೈನೇ ತಿರುಗಿಸ್ಬೇಕಾಗತ್ತೆ. ಎಲ್ಲಿ ಕೂತಿರ್ತೀರೋ ಅಲ್ಲೇ ಕೂತ್ಕೊಂಡು ಕೈನ ತಿರುಗಿಸ್ಬೇಕಾಗತ್ತೆ.
ನೀವು ಅದೇ ಥರ ಪ್ರಾಕ್ಟೀಸ್ ಮಾಡಿ ಆಯಿತಾ. ಈ ಸ್ಟ್ಯಾಂಡ್ ನಾರು ಸ್ಟ್ಯಾಂಡ್ ರೌಂಡ್ ಇದೆ, ಹೆಂಗೆ ಬೇಕು ಹಂಗೆ ತಿರುಗಿಸ್ಬೋದು ಅಂತ ತಿರ್ಸ್ಕೊಳ್ತಾ ಇರಬೇಡಿ. ಹೇಗೆ ಕೂತಿದ್ದೀರೋ ಅದೇ ಪ್ಲೇಸಲ್ಲೇ ಕೈಯನ್ನೇ ಹೇಗೆ ಬೇಕೋ ಹಾಗೆ ತಿರುಗಿಸಿ ಒಂದೇ ಕಡೆ ಕೂತ್ಕೊಂಡು ಡಿಸೈನ್ ಮಾಡೋದು ಕಲೀರಿ. ನೋಡಿ ಈ ಥರ ಶಾರ್ಪಾಗಿ ಹಾಕಬೇಕು. ಅಲ್ಲಿ ಬರುವಾಗ ಸಣ್ಣದಾಗಿ ಹಾಕಬೇಕು, ಆಗ ಶಾರ್ಪ್ನೆಸ್ ಬರುತ್ತೆ ಡಿಸೈನ್ ಇದು. ಈಗ ಕರೆಕ್ಟ್ ಡಿಸೈನ್ ಬರಬೇಕಲ್ವಾ, ಕರೆಕ್ಟ್ ಡಿಸೈನ್ ಬರಬೇಕಂದ್ರೆ ಅಲ್ಲಿ ಎಲ್ಲಿ ಶಾರ್ಪ್ನೆಸ್ ಬರಬೇಕು ಅಲ್ಲಿ ಶಾರ್ಪ್ನೆಸ್ ಆಗಿ ಕೊಡಬೇಕು. ನೀವೇನಿಲ್ಲ, ಚಿಕ್ಕದಾಗಿ ಚೈನ್ ಸ್ಟಿಚ್ ಹಾಕೋದನ್ನು ಕಲಿತ್ರೆ ಸಾಕಾಗುತ್ತೆ, ಬೇರೆ ಏನು ಮಾಡಬೇಕಂತೇನಿಲ್ಲ. ಶಾರ್ಪ್ನೆಸ್ ಬರೋಕ್ಕೆ, ಫಿನಿಶಿಂಗ್ ಬರೋಕ್ಕೆ ಏನೇನು ಸರ್ಕಸ್ ಮಾಡಬೇಕಂತೇನಿಲ್ಲ. ಅದೇ ಚಿಕ್ಕದಾಗಿ ಚೈನ್ ಸ್ಟಿಚ್ ಹಾಕೋದನ್ನು ಕಲಿತ್ರೆ ಸಾಕಾಗುತ್ತೆ ನಿಮಗೆ. ಚಿಕ್ಕದಾಗಿ ಚೈನ್ ಸ್ಟಿಚ್ ಹಾಕ್ತಾ ಬನ್ನಿ. ಯಾವುದೇ ಕಾರಣಕ್ಕೂ ಫ್ರೇಮನ್ನು ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ನಿಮಗೆ ಕಂಫರ್ಟಬಲ್ ಆಗೋ ಹಾಗೆ ತಿರುಗಿಸ್ಕೊಂಡು ಹಾಕಬೇಡಿ. ಈಗ ಸ್ಟಾರ್ಟಿಂಗ್ ಕಲಿಯುವಾಗ ಹಾಕಿದ್ರೂ ಪರವಾಗಿಲ್ಲ, ಆದರೆ ಆ ನಂತರ ಎಲ್ಲ ಹಾಕಬೇಡಿ. ಎಲ್ಲಿ ಕೂತಿದ್ದೀರೋ ಅಲ್ಲೇ ಕೈಯನ್ನೇ ತಿರುಗಿಸೋದನ್ನು ಹ್ಯಾಬಿಟ್ ಮಾಡ್ಕೊಳ್ಳಿ. ನೋಡಿ ಈಗ ಸ್ಕ್ವಯರ್ ಹಾಕ್ತಾಯಿದ್ದೀನಿ, ಅದನ್ನು ಹಾಕಿ ಮುಗಿಸ್ದೆ. ಫಸ್ಟ್ ಡಿಸೈನು ಫುಲ್ ಹಾಕೋವರೆಗೂ ತೋರಿಸಿದ್ರೆ ವಿಡಿಯೋ ಲೆಂತಿ ಆಗಿಬಿಡುತ್ತಲ್ವ. ನಾನು ಹೇಗೆ ಫಸ್ಟ್ ಹಾಕಿದ್ನೋ ಅದೇ ಥರ ಎಂಡ್ವರೆಗೂ ಹಾಕ್ಕೊಂಡು ಬಂದರೆ ಸಾಕಾಗುತ್ತೆ. ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸತಿ ನೋಡಿ. ಎಂಡ್ ನಾಟ್ ಹಾಕೋದನ್ನು ಕ್ಲಾಸ್ ಮಾಡಿದ್ದೀನಿ, ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿದೆ, ಪ್ಲೇಲಿಸ್ಟಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಚೈನ್ ಸ್ಟಿಚ್ ಬೇಸಿಕ್ ಇದು ಕೂಡ. ಮತ್ತು ಈ ಥರ ನೀಡಲ್ ಇದೆಯಲ್ಲ, ನೀಡಲ್ ನಿಮಗೆ ಜಾರುತ್ತಲ್ವ, ಹೀಗೆಲ್ಲ ಫ್ಲ್ಯಾಟ್ ಇದೆ, ಹಿಡ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗೋದಿಲ್ಲ ಅಲ್ವಾ. ಅದನ್ನು ಯಾವ ಥರ ನೀವು ಯೂಸ್ ಮಾಡ್ಕೋಬೋದು ಅಂತ ಟಿಪ್ಸ್ ಕೊಟ್ಟಿದ್ದೀನಿ, ಅದು ಶಾರ್ಟ್ಸಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಶಾರ್ಟ್ಸಲ್ಲಿ ಹಾಕಿದ್ದೀನಿ ಟಿಪ್ಸನ್ನು. ಉಲ್ಲನ್ ದಾರ ಮತ್ತು ಪೆನ್ನಲ್ಲಿ ಹೇಗೆ ನೀಡಲ್ನ ಹಾಕ್ಕೊಂಡು ಮಾಡ್ಬೋದು ಅಂತ ಹೇಳಿ ಶಾರ್ಟ್ಸಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಜರಿ ಥ್ರೆಡ್ಗಿಂತ ಮುಂಚೆ ಮೊದಲು ಸೇವಿಂಗ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಜರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿ ಆಯಿತಾ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಐಕಾನ್ ಒತ್ತಿ ನಾನು ಹಾಕೋ ಪ್ರತಿ ವೀಡಿಯೋಸ್ ನಿಮಗೆ ಬರೋದು ಗೊತ್ತಾಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಹಾಕಿ ಮುಗಿಸ್ದೆ. ಇದೇ ಥರ ಮನೆಯಲ್ಲಿ ಒಂದು 2 hour 3 hour ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಆದಷ್ಟು ಚಿಕ್ಕದಾಗಿ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ. ಬಾಯ್ ಬಾಯ್ ಫ್ರೆಂಡ್ಸ್.